ಮಧ್ವಾಚಾರ್ಯರ ಅವತಾರ ಮಾಡಿದಾಗ ವಾಯುದೇವರು ಅನೇಕ ಸಂದರ್ಭಗಳಲ್ಲಿ ಆ ವಾದಿಸಿಂಹ ಸನ್ಯಾಸಾಶ್ರಮ ತೆಗೆದುಕೊಂಡು ಇನ್ನೂ ಒಂದು ಪಕ್ಷವೂ ಒಂದು ತಿಂಗಳೂ ಕೂಡ ಆಗಿರಲಿಲ್ಲ. ಅಷ್ಟೊತ್ತಿಗೆ ಅನೇಕ ಜನ ವಿದ್ವಾಂಸರು ಬಂದು ವಾಕ್ಯಾರ್ಥ ಸಭೆಯನ್ನ ನಡೆಸ್ತಾರೆ. ಅದರಲ್ಲಿ ಜಯಶೀಲರಾಗ್ತಾರೆ ಮಧ್ವಾಚಾರ್ಯ ಅನ್ನೋದನ್ನ ಅವರ ಇತಿಹಾಸ ಪುಟಗಳಲ್ಲಿ ನಾವು ನೋಡ್ತೇವೆ ಇವತ್ತಿನ ದಿನ. ಅದರಂತೆ ರಾಘವೇಂದ್ರ ತೀರ್ಥರು ಕೂಡ ಮಧ್ವಾಚಾರ್ಯರ ಟೀಕಾಕೃತ್ಪಾದರ ವ್ಯಾಸರಾಜರ ಇವರೇ ಮೊದಲಾದಂತಹ ಮಹನೀಯರು ನಡೆದಂತಹ ಯಾವ ದಾರಿ ಇದೆ ಆ ದಾರಿಯಲ್ಲಿ ಸದಾ ಕಾಲ ನಡೀತಕ್ಕಂಥವರು ಈ ರಾಘವೇಂದ್ರ ತೀರ್ಥರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮುಂದೆ ಹೇಳ್ತಾರೆ, ಸಮುದ್ರದಲ್ಲಿ ಯಾಕೆ ಕಪ್ಪು ಬಣ್ಣ ಇದೆ? ನಾವೆಲ್ಲ ಇವತ್ತಿನ ದಿನ ನೋಡ್ತೇವೆ, ಯಾವಾಗ ಆಕಾಶದಲ್ಲಿ ಪರಮಾತ್ಮ ಉತ್ತರಾಯಣ ಕಾಲದಲ್ಲಿ ಎಷ್ಟೆಷ್ಟು ಬಿಸಿಲು ಜಾಸ್ತಿ ಆಗತ್ತೋ ಅಷ್ಟಷ್ಟು ಈ ಭೂಮಿಯಲ್ಲಿ ಇರತಕ್ಕಂತಹ ನೀರಿನ ಅಂಶವನ್ನ ಆ ಭಗವಂತ ಹೀರ್ಕೋತಾನೆ. ಯಾವಾಗ ಆ ಭಗವಂತ ಉತ್ತರಾಯಣದಲ್ಲಿ ಆ ನೀರಿನ ಅಂಶವನ್ನ ಹೀರಿಕೊಂಡನೋ ಅದೇ ನೀರನ್ನ ದಕ್ಷಿಣಾಯನದ ವರ್ಷಾ ಋತು ಮೊದಲಾದ ಸಂದರ್ಭದಲ್ಲಿ ಆ ತೆಗೆದುಕೊಂಡ ನೀರನ್ನ ಸಂಪೂರ್ಣವಾಗಿ ಈ ಭೂಮಿಗೆ ಧಾರೆ ಎರೆದು ಕೊಡ್ತಾನಂತೆ ಆ ಪರಮಾತ್ಮ. ಹೀಗಾಗಿ ಆ ಮೋಡದಲ್ಲಿ ಇರತಕ್ಕಂತಹ ಕಪ್ಪು ಬಣ್ಣ ಯಾವಾಗ ನಮಗ್ ತೋರುತ್ತೆ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಸೂರ್ಯೋದಯವಾದರೂ ಕೂಡ ಕತ್ತಲೆ ಇದ್ದಂತೆ ನಮಗೆ ತೋರುತ್ತೆ. ಯಾವ ರೀತಿಯಾಗಿ ಆ ಆಕಾಶದಲ್ಲಿ ಇರತಕ್ಕಂತಹ ಮೋಡ ಕಪ್ಪು ಬಣ್ಣದ್ದಾಗಿರುತ್ತೋ ಅದೇ ರೀತಿಯಾಗಿ ಈ ಸಮುದ್ರದ ನೀರೂ ಕೂಡ ಕಪ್ಪಾಗಿದೆ. ಯಾತಕ್ಕೋಸ್ಕರ ಕಪ್ಪಾಗಿದೆ ಅನ್ನೋದನ್ನ ಕವಿಗಳು ಹೇಳ್ತಾ ಇದ್ದಾರೆ. ಯತಿ ನೇತ್ರವಾದರಣಧುರ್ಯ ಭಾಸ್ಕರೇ ಪ್ರಕಟೀಕೃತೆ ಹಿ ಪತಿನಾ ರಸಾತಲಾ ತಮಸಾಂ ತತಿರ್ಬಹಿರಯಾತ್ ವಿದ್ಯೋದ್ಗತಾ ಬಹಿರಪ್ಯುದೀಕ್ಷಿತುಮಭೂಜ್ಜಡೀಕೃತಾ. ಅದ್ಭುತವಾದ ದೃಷ್ಟಾಂತವನ್ನ ಕೊಟ್ಟು ಕವಿಗಳು ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಯತಿ ನೇತ್ರವಾದರಣಧುರ್ಯ ಭಾಸ್ಕರೇ. ರಾಘವೇಂದ್ರ ತೀರ್ಥರು ಅನೇಕ ವಾಕ್ಯಾರ್ಥ ಸಭೆಗಳಲ್ಲಿ ತಾವು ಕಲಿತ ವಿದ್ಯೆಯ ಪ್ರಕಾಶಕ್ಕೋಸ್ಕರ ಅನೇಕ ವಿದ್ವಾಂಸರೊಟ್ಟಿಗೆ ವಾಕ್ಯಾರ್ಥ ಸಭೆಗಳನ್ನ ಏರ್ಪಡಿಸ್ತಾ ಇದ್ರು. ಇವರ ವಿದ್ಯಾ ಪಾಠವತೆಯನ್ನ ಕಂಡು, ಇವರ ಪಾಂಡಿತ್ಯದ ಸೊಬಗನ್ನ ಕಂಡು, ಇವರಲ್ಲಿ ಇರತಕ್ಕಂತಹ ವಿನಯತೆಯ ಸರಳತೆಯ ಒಂದು ಸಂಪತ್ತನ್ನ ಕಂಡು ಪ್ರತಿಯೊಬ್ಬ ವಿದ್ವಾಂಸರು ಕೂಡ ರಾಘವೇಂದ್ರ ತೀರ್ಥರು ಎಲ್ಲೆಲ್ಲಿ ಸಿಗ್ತಾರೋ ಅಲ್ಲೆಲ್ಲ ಕಡೆಯೂ ಕೂಡ ಶಾಸ್ತ್ರಗಳ ವಾಕ್ಯಾರ್ಥ ಸಭೆಯನ್ನ ನಡೆಸ್ತಾ ಇದ್ರಂತೆ ರಾಯರು, ಹಾಗೆ ಅಲ್ಲಿರ್ತಕ್ಕಂತಹ ವಿದ್ವಾಂಸರೆಲ್ಲರೂ ಕೂಡ. ನಾವು ಕೂಡ ಕೇಳ್ತೇವೆ, ಮಧ್ವಾಚಾರ್ಯರ ಸಂಚಾರದಲ್ಲಿ ಸನ್ಯಾಸಿಗಳ ಪರಮ ಮುಖ್ಯ ಧರ್ಮ ವಿಷ್ಣೋ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಅನ್ನೋ ಮಾತಿಗನುಗುಣವಾಗಿ ಭಗವಂತನ ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡಲಿಕ್ಕೆ ಎಲ್ಲೆಲ್ಲಿ ಅವಕಾಶ ಸಿಗತ್ತೋ ಆ ಎಲ್ಲ ಕಡೆಯಲ್ಲೂ ಕೂಡ ಆ ಸನ್ಯಾಸಿಗಳು ವಿಷ್ಣು ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡಬೇಕು ಅಂತ ಈ ರೀತಿಯಾಗಿ ಹೇಳ್ತಾರೆ.
ಮಧ್ವಾಚಾರ್ಯರ ಅವತಾರ ಮಾಡಿದಾಗ ವಾಯುದೇವರು ಅನೇಕ ಸಂದರ್ಭಗಳಲ್ಲಿ ಆ ವಾದಿಸಿಂಹ ಸನ್ಯಾಸಾಶ್ರಮ ತೆಗೆದುಕೊಂಡು ಇನ್ನೂ ಒಂದು ಪಕ್ಷವೂ ಒಂದು ತಿಂಗಳೂ ಕೂಡ ಆಗಿರಲಿಲ್ಲ. ಅಷ್ಟೊತ್ತಿಗೆ ಅನೇಕ ಜನ ವಿದ್ವಾಂಸರು ಬಂದು ವಾಕ್ಯಾರ್ಥ ಸಭೆಯನ್ನ ನಡೆಸ್ತಾರೆ. ಅದರಲ್ಲಿ ಜಯಶೀಲರಾಗ್ತಾರೆ ಮಧ್ವಾಚಾರ್ಯ ಅನ್ನೋದನ್ನ ಅವರ ಇತಿಹಾಸ ಪುಟಗಳಲ್ಲಿ ನಾವು ನೋಡ್ತೇವೆ ಇವತ್ತಿನ ದಿನ. ಅದರಂತೆ ರಾಘವೇಂದ್ರ ತೀರ್ಥರು ಕೂಡ ಮಧ್ವಾಚಾರ್ಯರ, ಟೀಕಾಕೃತ್ಪಾದರ, ವ್ಯಾಸರಾಜರ ಇವರೇ ಮೊದಲಾದಂತಹ ಮಹನೀಯರು ನಡೆದಂತಹ ಯಾವ ದಾರಿ ಇದೆ ಆ ದಾರಿಯಲ್ಲಿ ಸದಾ ಕಾಲ ನಡೀತಕ್ಕಂಥವರು ಈ ರಾಘವೇಂದ್ರ ತೀರ್ಥರು. ಹೀಗಾಗಿ ಎಲ್ಲೆಲ್ಲಿ ವಾಕ್ಯಾರ್ಥ ಸಭೆ ನಡೆಯುತ್ತೋ ಅಲ್ಲೆಲ್ಲ ಕಡೆಯೂ ಕೂಡ ರಾಘವೇಂದ್ರ ತೀರ್ಥರ ಉಪಸ್ಥಿತಿ ಇರಲೇಬೇಕು. ಯಾಕೆ? ರಾಯರು ಇವತ್ತಿನ ದಿನ ವಾಕ್ಯಾರ್ಥ ಸಭೆಯಲ್ಲಿ ಇಲ್ಲ ಅಂತ ಹೇಳಿದರೆ ಆ ವಾಕ್ಯಾರ್ಥ ಸಭೆಯೇ ಅಪೂರ್ಣ ಆಗಿ ಹೋಗ್ತಾ ಇತ್ತು. ಅಷ್ಟು ತಮ್ಮ ಪಾಂಡಿತ್ಯ, ಇಡೀ ಅವರ ಪಾಂಡಿತ್ಯ ಇಡೀ ಜಗತ್ತಿಗೆ ಆಗಿನ ಕಾಲದಲ್ಲಿ ಗೊತ್ತಾಗಿತ್ತು. ಹೀಗಾಗಿ ಅಂಥ ಒಂದು ವಾಕ್ಯಾರ್ಥದ ಸೂರ್ಯ, ವಾದಕಥಾ ಸೂರ್ಯನನ್ನ ಪಾತಾಳ ಲೋಕದಲ್ಲಿ ಶೇಷದೇವರು ಪ್ರಕಟಗೊಳಿಸಿದರು. ಯತಿನೇತ್ರವಾದ ರಣಧ್ರಿಯ ಭಾಸ್ಕರೇ. ಆಗ ಪಾತಾಳದಲ್ಲಿ ಇರ್ತಕ್ಕಂತಹ ಅಂಧಕಾರಾಶಿ, ಏನ್ ಅಂಧಕಾರ ಅಂದ್ರೆ ಕತ್ತಲೆ ಅಂತ ಅರ್ಥ. ಯಾವಾಗ ವಾದಕಥಾ ಸೂರ್ಯನ ಉದಯ ಆಯ್ತೋ ಪಾತಾಳದಲ್ಲಿ ಇರ್ತಕ್ಕಂತಹ ಆ ಕತ್ತಲೆ ಎಲ್ಲಾದ್ರೂ ಒಂದು ಏಕಾಂತ ಪ್ರದೇಶದಲ್ಲಿ ಹೋಗಿ ನಾನು ವಾಸವನ್ನ ಮಾಡ್ತೇನೆ ಅಂತ ಅಪೇಕ್ಷೆಯನ್ನ ಪಡ್ತಾನೆ. ಹೊರಗಡೆ ಬರುತ್ತೆ, ಅಲ್ಲಿ ಸೂರ್ಯನ ಪ್ರಖರವಾದ ತೇಜಸ್ಸು. ಹೊರಗಡೆ ಬಂದಾಗ ರಾಘವೇಂದ್ರ ತೀರ್ಥರೆಂಬ ವಾದಕಥಾ ಸೂರ್ಯ ಉದಿತನಾಗಿದ್ದಾನೆ. ಯಾಕೆ? ರಾಯರು ವಾಕ್ಯಾರ್ಥವನ್ನ ನಡೆಸಬೇಕಾದ್ರೆ ಮುಂದಿನ ಆ ಸರ್ಗಗಳಲ್ಲಿ ನಾವು ನೋಡ್ತೇವೆ ಹೇಗೆ ವಾಕ್ಯಾರ್ಥವನ್ನ ನಡೆಸ್ತಾ ಇದ್ದರು ಕೇಳಬಹುದು. ಅಂದ್ರೆ ನಾರಾಯಣ ಪಂಡಿತಾಚಾರ್ಯರು ಒಂದು ಮಾತನ್ನ ಹೇಳ್ತಾರೆ ಮಧ್ವಾಚಾರ್ಯರ ಅನುವಾದವನ್ನ ನಿರೂಪಣೆ ಮಾಡಬೇಕಾದ್ರೆ. ಹೇಗಿತ್ತು ಮಧ್ವಾಚಾರ್ಯರ ಅನುವಾದ? ನಾತ್ಯತ್ವರ ನಾತಿರಯ ನಸ್ಖಲಂತಿ ನಿರಂತರ ಅನಾನಾವಯವೇ ದವೀಯೋಭಿಪ್ರತರ್ಕಿತ. ಕೆಲವರೆಲ್ಲ ವಾದಗಳಲ್ಲಿ ಕುಳಿತುಕೊಂಡಾಗ ಮಾತನಾಡ್ತಾ ಇರ್ತಾರೆ, ತುಂಬಾ ವೇಗದಲ್ಲಿ ಮಾತನಾಡಿ ಬಿಡಬಹುದು. ಅವರ ಎದುರು ಭಾಗದಲ್ಲಿ ಕುಳಿತ ಯಾವ ವಿದ್ವಾಂಸರಿದ್ದಾರೆ ಅವರಿಗೆ ಬೋಧವೇ ಬರೋದಿಲ್ಲ. ನಾತ್ಯತ್ವರ ನಾತಿರಯ. ಅಥವಾ ಇನ್ನು ಕೆಲವರು ಇವಾಗ ರಾಮಃ ಅಂತ ಹೇಳೋದು, ಮಧ್ಯಾಹ್ನ ವನಂ ಅಂತ ಹೇಳೋದು, ರಾತ್ರಿ ಗಚ್ಚತಿ ಅಂತ ಹೇಳೋದು. ಹಿಂಗೆಲ್ಲ ಹೇಳಿದ್ರೆ ಬೋಧ ಹುಟ್ಲಿಕ್ಕೆ ಸಾಧ್ಯ ಉಂಟೆ? ಸಾಧ್ಯವೇ ಇಲ್ಲ. ಹಾಗಾಗಿ ಹೇಗಿರಬೇಕು ವಾದಕಥಾ ಸರಣಿ? ನಾತ್ಯತ್ವರ ನಾತಿರಯ. ಅತ್ಯಂತ ವೇಗವೂ ಇರಬಾರದು, ಅತ್ಯಂತ ನಿಧಾನವೂ ಕೂಡ ಇರಬಾರದು. ಮತ್ತಷ್ಟೇ ಅಲ್ಲ, ವಾಕ್ಯಾರ್ಥದ ಅನುವಾದವನ್ನ ಮಾಡಬೇಕಾದರೆ ನಸ್ಖಲಂತಿ ನಿರಂತರ. ಯಾವುದೇ ಕಾರಣಕ್ಕೂ ಕೂಡ ಈ ವಾದವನ್ನ ನಡೆಸತಕ್ಕಂತ ಸಂದರ್ಭದಲ್ಲಿ ಉಗ್ಗಬಾರದು ಅಂತ ಹೇಳ್ತಾರೆ. ಯಾಕೆ? ಮಧ್ಯ ಮಧ್ಯದಲ್ಲಿ ಉಗ್ಗಿದರೆ ಆಗ ಏನು ಆ ಕರ್ತೃ ವಾಕ್ಯಾರ್ಥ ಪ್ರತಿವಾದಿ ಏನು ಹೇಳ್ತಾನೆ ಅನ್ನೋದು ವಾದಿಗಳಿಗೂ ಅರ್ಥವಾಗೋದಿಲ್ಲ, ಸಭೆಯಲ್ಲಿ ಕುಳಿತಂತಹ ಶ್ರೋತೃಗಳಿಗೂ ಕೂಡ ಅದರ ಜ್ಞಾನ ಉಂಟಾಗದೆ ಹೋದ್ರೆ ಹೇಗ್ ತಾನೆ ಅದು ಪ್ರಯೋಜನಕಾರಿ ಆಗದೆ. ಅದಕ್ಕೋಸ್ಕರ ರಾಘವೇಂದ್ರ ತೀರ್ಥರ ಎಂಬ ವಾದಕಥಾ ಸೂರ್ಯ ಉದಯಿಸ್ತು. ಆ ಉದಯಿಸಿದ ಸಂದರ್ಭದಲ್ಲಿ ಆ ಕತ್ತಲೆ ಏನಾಗಿ ಹೋಯ್ತು ಅಂತ ಬಿಟ್ರೆ ಜಡವಾಗಿ ಹೋಯ್ತು. ಎಲ್ಲೂ ಕೂಡ ನನಗೆ ಜಾಗವೇ ಇಲ್ಲ ಅಂತ ಅನ್ಕೊಂಡು ಹೋಯ್ತಂತ. ಎಲ್ಲೂ ಕೂಡ ನನಗೆ ಜಾಗವೇ ಇಲ್ಲದೆ ಹೋದ್ರೆ ಅದಕ್ಕೋಸ್ಕರ ವಾಸ ಮಾಡ್ಲಿಕ್ಕೊಂದು ಜಾಗ ಬೇಕಲ್ವಾ? ಯಾಕೆ ಪಾತಾಳ ಲೋಕದಲ್ಲಿ ಇಲ್ಲ, ಈ ಭೂಲೋಕದಲ್ಲಿ ಬರ್ತೇನೆ ಅಂತ ಹೇಳಿದ್ರೆ ರಾಘವೇಂದ್ರ ತೀರ್ಥರೆಂಬ ಸೂರ್ಯ ಎಲ್ಲ ಕಡೆ ತನ್ನ ಪ್ರಖರವಾದ ಪಾಂಡಿತ್ಯದಿಂದ ತನ್ನ ಪ್ರಕಾಶವನ್ನು ಬೆಳಗಿಸ್ತಾ ಇದ್ದಾರೆ. ಹೇಗ್ ತಾನೇ ನಾನು ವಾಸವನ್ನ ಮಾಡ್ಲಿಕ್ಕೆ ಆಗತ್ತೆ? ಹೀಗಾಗಿ ಸಮುದ್ರದ ನೀರಾಗಿ ಆ ಕತ್ತಲೆ ಹೋಯಿತು.
ಅಂದ್ರೆ ಸಮುದ್ರದ ನೀರು ಕಪ್ಪಾಯಿತು ಅಂತ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಗುರುಗಳ ವಾದ ಎಂಬ ಸೂರ್ಯನನ್ನ ಪ್ರಕಾಶಪಡಿಸಿದ್ರು. ಯಾರು? ಶೇಷದೇವರು ಪ್ರಕಾಶವನ್ನ ಪಡಿಸಿದ್ರು ಪಾತಾಳ ಲೋಕದಲ್ಲಿ. ಅಲ್ಲಿಂದ ಹೊರಟು ಬರುತ್ತೆ, ಅದು ಜಲೀಕೃತವಾಯಿತು. ಎರಡು ಕ್ರಮದಲ್ಲಿಯೂ ಕೂಡ ಆ ಅನ್ವಯದ ಒಂದು ಕ್ರಮವನ್ನ ಇವತ್ತಿನ ದಿನ ನಾವು ನೋಡಬಹುದಾಗಿದೆ. ಹೀಗಾಗಿ ಆ ರಾಯರನ್ನ ನೋಡಿ ಕತ್ತಲೆ ದೂರ ಸರಿದು ಹೋಯಿತು. ಅಷ್ಟೇ ಅಲ್ಲ, ರಾಯರ ವಾಕ್ಯಾರ್ಥ ಸರಣಿ ಯಾವ ಕ್ರಮದಲ್ಲಿ ಇತ್ತು ಅನ್ನೋದನ್ನ ಹೇಳ್ತಾರೆ. ಬಾಲ ಸಂಘಮಪಿ ಬೋಧಯ ಭೃಶಂ ದುರ್ನಿರೂಪ ವಚನಂಚ ಪಂಡಿತೈಹಿ. ಆ ವಾಕ್ಯಾರ್ಥದಲ್ಲಿ ಮಧ್ವಾಚಾರ್ಯರು ವಾಕ್ಯಾರ್ಥವನ್ನ ನಡೆಸಬೇಕಾದರೆ ಹೇಗೆ ವಾಕ್ಯಾರ್ಥವನ್ನ ನಡೆಸ್ತಾ ಇದ್ದರು? ಬಾಲ ಸಂಘಮಪಿ ಬೋಧಯ ಭೃಶಂ. ಅಲ್ಲಿರ್ತಕ್ಕಂತಹ ಜನರಿಗೆ ಏನೋ ಆಚಾರ್ಯ ಮಧ್ವರ ಮಾತನ್ನು ಕೇಳಿದಾಗ ಓ ಹೀಗಿರಬಹುದು ಅಂತ ಅನ್ಕೋತಾರೆ. ದುರ್ನಿರೂಪ ವಚನಂಚ ಪಂಡಿತೈಹಿ. ಅದೇ ಸಭೆಯಲ್ಲೇ ಕುಳಿತುಕೊಂಡಂತಹ ಯಾವ ವಿದ್ವಾಂಸರಿದ್ದಾರೆ, ಆ ವಿದ್ವಾಂಸರೇನಾದರೂ ಕೂಡ ಆ ಮಧ್ವಾಚಾರ್ಯರ ಮಾತನ್ನು ಕೇಳಿದ್ರೆ ಯಾಕೆ ಮಧ್ವಾಚಾರ್ಯ ಹಿಂಗ್ ಹೇಳಿದ್ರು ಅಂತ ಅವರ ತಲೆಗೆ ಬುದ್ಧಿಯನ್ನ ಆಡ್ತಕ್ಕಂಥ. ಅಂದ್ರೆ ಇದರ ತಾತ್ಪರ್ಯ ಇಷ್ಟೇ, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಪ್ರತಿಯೊಬ್ಬ ಪುರುಷರೂ ಕೂಡ ಆ ವಾಕ್ಯಾರ್ಥದಲ್ಲಿ ಕುಳಿತುಕೊಂಡಂತಹ ಜನರು ತಮ್ಮ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇದ್ದರು. ಹೇಗೋ ರಾಯರೂ ಕೂಡ ವಾಕ್ಯಾರ್ಥವನ್ನ ನಡೆಸಬೇಕಾದರೆ ಬಾಲಕರಿಗೆ ಅರ್ಥವಾಗುವಂತೆ ಪಂಡಿತರ ಬುದ್ಧಿಯನ್ನು ಇನ್ನಷ್ಟು ಹರಿತವನ್ನಾಗಿ ಮಾಡಬೇಕು ಅನ್ನುವ ಕಾರಣದಿಂದ ಅವರ ಬುದ್ಧಿಗೆ ಕೆಲಸವನ್ನು ಕೊಡೋದಕ್ಕೋಸ್ಕರ ಸೂತ್ರಪ್ರಾಯವಾಗಿ ವಾಕ್ಯಾರ್ಥವನ್ನ ನಡೆಸಿ ತಮ್ಮ ಪಾಂಡಿತ್ಯವನ್ನ ಪ್ರಕಾಶಪಡಿಸ್ತಾ ಇದ್ರು ಅನ್ನೋದನ್ನ ಈ ಶ್ಲೋಕದಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಆ ಸಮುದ್ರ, ರಾಮಸೇತು ಸಮುದ್ರ ಏನಿದೆ, ಆ ಸಮುದ್ರದ ಅಲೆಗಳನ್ನ ವರ್ಣನೆ ಮಾಡ್ಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಹೇಗೆ ವರ್ಣನೆ ಮಾಡ್ತಾರೆ? ಮುಖರಾಂಡಜಾ ಮಣಿಮರೀಚಿ ಮೌಕ್ತಿಕೈಃ ಪ್ರಕಟ ಪ್ರವಾಲ ಮುಕುಲಾಯ ದೂರ್ಮಯಃ ಮರುತಾನತೋನ್ನತಿಭೃತೋ ವಿರೇಜಿರೇ ವರುಣಾಲಯೋ ಪವನ ಶಾಖಿಕಾ ಇವ. ಆ ಸೂರ್ಯನ ಅಲೆ, ಸಮುದ್ರದ ಅಲೆಗಳು ಯಾವ ರೀತಿಯಾಗಿ ನಮಗ್ ತೋರ್ತಾ ಇದ್ದಾವೆ ಅಂತ ಹೇಳಿದ್ರೆ, ವರುಣನ ಅರಮನೆ, ಆ ವರುಣನ ಅರಮನೆಯ ಸುತ್ತಲೂ ಕೂಡ ಅನೇಕ ರೀತಿಯಾದಂತಹ ಉದ್ಯಾನವನ ಇದೆ. ಆ ಉದ್ಯಾನವನದಲ್ಲಿ ಪ್ರಕೃತಿಯ ರಕ್ಷಣೆಗೋಸ್ಕರ ಅನೇಕ ಮರಗಳನ್ನ ನೆಟ್ಟಿದ್ದಾನೆ. ಆ ಅನೇಕ ಮರಗಳ ಕೊಂಬೆಗಳೇ ಆ ಸಮುದ್ರದ ಅಲೆಗಳ ರೂಪದಲ್ಲಿ ನಮಗೆ ತೋರ್ತಾ ಇದೆ ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ನೋಡಿ ಹೇಗೆ ವರುಣಲೋಕದ ಉದ್ಯಾನದಲ್ಲಿ ಬೆಳೆದಂತಹ ಮರಕ್ಕೆ ಈ ಅಲೆಗಳು ಸಮಾನವಾಗ್ತವೆ ಅಂತ ಹೇಳಿದ್ರೆ, ವರುಣಲೋಕದಲ್ಲಿಯೂ ಕೂಡ ಅನೇಕ ಪಕ್ಷಿಗಳು ಇದ್ದಾವಂತೆ. ಮರದ ಕೊಂಬೆಗಳಲ್ಲಿ ಉದ್ಯಾನವನ, ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಉದ್ಯಾನವನ, ಆ ಉದ್ಯಾನವನದಲ್ಲಿ ಅನೇಕ ಮರಗಳು ಇದ್ದಾವೆ. ಆ ಮರದ ಕೊಂಬೆಗಳಲ್ಲಿ ಚಿಲಿಪಿಲಿ ಚಿಲಿಪಿಲಿ ಧ್ವನಿಗೈಯುತ್ತಾ ಅನೇಕ ಪಕ್ಷಿಗಳು ವಾಸವನ್ನ ಮಾಡ್ಕೊಂಡು ಇದ್ದಾವೆ. ನೋಡಿ, ಈ ಪಕ್ಷಿಗಳ ತಾದಾತ್ಮ್ಯ, ತ್ಯಾಗ ಅಕ್ಷರಶಃ ಮನುಷ್ಯನಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಕಥೆ ಬರುತ್ತೆ, ನಮಗೆ ಉಪಕಾರವನ್ನ ಮಾಡಿದಂತಹ ವ್ಯಕ್ತಿ ಆಪತ್ತಿನಲ್ಲಿ ಇದ್ದಾಗ ಯಾವ ರೀತಿಯಾಗಿ ಸಹಾಯವನ್ನ ಮಾಡಬೇಕು ಅಂತ ಕೇಳಿದಾಗ ವ್ಯಾಸರು ನಿರೂಪಣೆಯನ್ನ ಮಾಡ್ತಾರೆ ಮಹಾಭಾರತದ ಶಾಂತಿ ಪರ್ವದಲ್ಲಿ. ನಮಗೆ ಸಹಾಯವನ್ನ
ಮಾಡಿದಂತಹ ವ್ಯಕ್ತಿಗಳಿಗೆ ಯಾವ ರೀತಿಯಾಗಿ ನಾವು ಪ್ರತ್ಯುಪಕಾರವನ್ನ ನಾವು ಮಾಡಬಹುದು? ತುಂಬಾ ಚೆನ್ನಾಗಿ ನಿರೂಪಣೆಯನ್ನ ಮಾಡ್ತಾರೆ ವೇದವ್ಯಾಸ ದೇವರು ಮಹಾಭಾರತದ ಶಾಂತಿ ಪರ್ವದಲ್ಲಿ. ಮರಗಳು ವಸಂತ ಋತು, ಶರದ್ ಋತು ಇವೇ ಮೊದಲಾದಂತಹ ಸಂದರ್ಭದಲ್ಲಿ ಮಳೆ ಯಥೇಷ್ಟವಾಗಿ ಬಂದು ಆ ಮರಗಳಲ್ಲಿ ಹೂ ಬಿಡೋದು, ಹೂವಿನ ಮೂಲಕ ಕಾಯಿ ಆಗೋದು, ನಂತರ ಹಣ್ಣಾಗಿ ಪರಿವರ್ತನೆಯನ್ನ ಹೊಂದತಕ್ಕಂತಹದ್ದು. ಯಾವುದೋ ಒಂದು ಪಕ್ಷಿ ಆ ಮರದಲ್ಲಿ ಕುಳಿತುಕೊಂಡು ವಾಸವನ್ನ ಮಾಡ್ತಾ ಇತ್ತಂತೆ. ವಾಸ ಮಾಡ್ತಾ ಇದ್ದಾಗ ಆ ಮರಕ್ಕೆ ಯಾರೋ ಒಬ್ಬ ರಾಜ ವಿಷಪೂರಿತವಾದ ಬಾಣವನ್ನ ಬಿಡ್ತಾನೆ. ಆ ವಿಷ ಸಂಪೃಕ್ತವಾದ ಬಾಣ ಜಿಂಕೆ ತಾಕೋದರ ಬದಲು ಈ ಮರಕ್ಕೆ ತಾಕತ್ತೆ. ಆ ಮರಕ್ಕೆ ತಾಕಿದಾಗ ಕ್ರಮೇಣ ಪ್ರತಿನಿತ್ಯ ಆ ಮರ ಒಣಗ್ಲಿಕ್ಕೆ ಆರಂಭ ಆಯಿತು. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಎಲ್ಲ ಪಕ್ಷಿಗಳು ಕೂಡ, ಕಾಡಿನಲ್ಲಿ ಇರತಕ್ಕಂತಹ ಎಲ್ಲ ಪಕ್ಷಿಗಳು ಕೂಡ ಬೇರೆ ಬೇರೆ ಮರಗಳಿಗೆ ಹೋದವು. ಆದ್ರೆ ಒಂದು ಪಕ್ಷಿ ಮಾತ್ರ ಅಲ್ಲೇ ಇತ್ತು. ದೇವೇಂದ್ರ ಬಂದು ಕೇಳ್ತಾನೆ, ಮರ ಒಣಗಿ ಹೋಗಿದೆ, ಯಾತಕ್ಕೋಸ್ಕರ ಇಲ್ಲಿ ವಾಸವನ್ನ ಮಾಡ್ತೀಯಾ, ಬೇರೆ ಕಡೆ ಹೋಗ್ಬಾರ್ದ? ಅದಕ್ಕೋಸ್ಕರ ಆ ಪಕ್ಷಿ ಉತ್ತರವನ್ನು ಕೊಡುತ್ತೆ. ಎಂಥ ಆಶ್ಚರ್ಯ ಅಂತ ಹೇಳಿದ್ರೆ, ಆ ಪಕ್ಷಿ ಹೇಳುತ್ತೆ, ಕೇವಲ ನಮಗೆ ಆಶ್ರಯವನ್ನು ಯಾರು ಕೊಡ್ತಾರೋ ಅವರ ಹತ್ತಿರ ಸಂಪತ್ತು ಇದ್ದಾಗ ಮಾತ್ರ ನಾವು ಅವರೊಟ್ಟಿಗೆ ಇರತಕ್ಕಂತಹದ್ದಲ್ಲ. ಅವರ ಹತ್ತಿರ ಯಾವಾಗ ಸಂಪತ್ತು ಇರೋದಿಲ್ವೋ, ಅವರಿಗೆ ಯಾವಾಗ ಜೀವನದಲ್ಲಿ ಕಷ್ಟ ಬರುತ್ತೋ ಆ ಸಂದರ್ಭದಲ್ಲಿಯೂ ಕೂಡ ಅವರೊಟ್ಟಿಗೆ ಇದ್ದರೆ ಅದೇ ಅವರಿಗೆ ನಾವು ಮಾಡ್ತಕ್ಕಂತಹ ಒಂದು ದೊಡ್ಡ ಉಪಕಾರ ಅಂತ ಈ ರೀತಿಯಾಗಿ. ಹೀಗಾಗಿ ರಾಘವೇಂದ್ರ ತೀರ್ಥರು ಆ ವರುಣ ಲೋಕದ ಮರದ ಕೊಂಬೆಗಳು ಅನೇಕ ರೀತಿಯಾಗಿ ಫಲ ಪುಷ್ಪ, ಆ ಉದ್ಯಾನವನದಲ್ಲಿ ಇರತಕ್ಕಂತಹ ಮರಗಳು ಅನೇಕ ಫಲ ಪುಷ್ಪಗಳಿಂದ ಅಲಂಕೃತವಾಗಿದ್ವು. ಎಂಥ ಆಶ್ಚರ್ಯ ಅಂದ್ರೆ, ವರುಣಲೋಕದ ಆ ಉದ್ಯಾನವನದಲ್ಲಿ ಬೆಳೀತಕ್ಕಂತಹ ಯಾವ ಮರಗಳು ಇದ್ದಾವೆ, ಆ ಮರದ ಕೊಂಬೆಗಳಲ್ಲಿ ಏನೇನ್ ಇದ್ದಾವೆ, ರತ್ನಗಳಿದ್ದಾವಂತೆ, ಮುತ್ತುಗಳು ಇದ್ದಾವಂತೆ. ಇವೆಲ್ಲ ಹಿಂಗ್ ತೋರ್ತಾ ಇದೆ ಅಂತ ಹೇಳಿದ್ರೆ, ಚಿಗುರೆಲೆ ಅಥವಾ ಮೊಗ್ಗು, ಆ ಮೊಗ್ಗುಗಳಂತೆ ಅತ್ಯಂತ ಆಕರ್ಷಕವಾಗಿ ತೋರ್ತಾ ಇದ್ದಾವಂತೆ. ಆ ಕೊಂಬೆಗಳಲ್ಲಿ ಬೆಳೆದ ರತ್ನ ಹಾಗೆ ಮುತ್ತುಗಳೆಲ್ಲವೂ ಕೂಡ ಈ ರೀತಿಯಾಗಿ ತೋರ್ತಾ ಇದೆ. ಗಾಳಿಯಿಂದ ಜೋರಾಗಿ ಗಾಳಿ ಬಂತು ಅಂತ ಹೇಳಿದ್ರೆ ಅವಾಗ ಆ ಕೊಂಬೆಗಳು ಏನಾಗುತ್ತೆ, ಆ ಬದಿ ಎಡಬದಿ ಬಲಬದಿ ಹಂದಾಡ್ತಾ ಇರುತ್ತೆ, ಓಡಾಡ್ತಾ ಇರುತ್ತಂತೆ ಆ ಅಲೆ ರೆಂಬೆಗಳು. ಹಾಗೆ ಸಮುದ್ರದ ಅಲೆಗಳಲ್ಲಿಯೂ ಕೂಡ ಮೀನು, ಅಂಡಜ, ಜಲಚರ ಪ್ರಾಣಿಗಳು, ಅನೇಕ ತರಹದ ಅನೇಕ ಸಾವಿರಾರು ಸಂಖ್ಯೆಯ ಜಾತಿಯ ಜೀವ ಜಂತುಗಳು ಇವತ್ತಿನ ದಿನ ಸಮುದ್ರದಲ್ಲಿ ವಾಸವನ್ನ ಮಾಡಿಕೊಂಡು ಇದ್ದಾವೆ. ಅಲ್ಲಿ ರತ್ನಕಿರಣ, ಮುತ್ತು, ಹವಳದ ಮೊಗ್ಗು ಇವೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಬಂತೆ ಅಲ್ಲಿ. ಆದರೆ ಇಂಥ ಸಂದರ್ಭದಲ್ಲಿ ಜೋರಾಗಿ ಗಾಳಿ ಬಂತು ಅಂತ ಹೇಳಿದರೆ ಸಮುದ್ರದ ಅಲೆಗಳು ಅನಾಯಾಸವಾಗಿ ದೊಡ್ಡ ಅಲೆಗಳ ರೂಪವನ್ನ ಪಡ್ಕೋತಾವೆ. ಯಾವಾಗ ದೊಡ್ಡ ಅಲೆಗಳ ರೂಪವನ್ನ ಪಡೆದುಕೊಂಡವೋ ಆ ಸಮುದ್ರದ ಅಲೆಗಳು, ಅಂಥ ಸಮುದ್ರದ ಅಲೆಗಳು ಯಾವ ರೀತಿ ತೋರ್ತಾ ಇದೆ, ವರುಣ ಲೋಕದಲ್ಲಿ ಇರುವ ಯಾವ ಉದ್ಯಾನವನ ಇದೆ ಆ ಉದ್ಯಾನವನದ ಆ ಉದ್ಯಾನವನದಲ್ಲಿ ಬೆಳೆದಂತ ಯಾವ ಮರಗಳು ಇದ್ದಾವೆ ಮರದ ಕೊಂಬೆಗಳಂತೆ ತೋರ್ತಾ ಇದೆ. ಮರದ ಕೊಂಬೆಗಳಂತೆ ತೋರ್ತಾ ಇದೆ ಆ ದೊಡ್ಡ ದೊಡ್ಡ ರಭಸವಾಗಿರ್ತಕ್ಕ. ಹೀಗಾಗಿ ಆ ಅಲೆಗಳು ಯಾವ ರೀತಿಯಾಗಿ ಇದೆ ಅಂತ ಹೇಳಿದ್ರೆ, ವರುಣ ಲೋಕದ ಉದ್ಯಾನವನದಲ್ಲಿ ಬೆಳೆದ ಕೊಂಬೆಗಳು ಎಷ್ಟು ಗಾಢವಾಗಿ ಉದ್ದವಾಗಿ ಇದ್ದಾವೋ ಅಷ್ಟೇ ದೊಡ್ಡದಾಗಿ ಈ ಸಮುದ್ರದ ಅಲೆಗಳೂ ಕೂಡ ದೊಡ್ಡದಾಗಿ ಇದ್ದಾವೆ. ಇದು ಪ್ರಾಯಃ ಈ ಲೋಕಕ್ಕೆ ಸಮಾನವಾಗಿರಬಹುದು ಅಂತ ಹೇಳಿ ಕವಿಗಳು ವರ್ಣನೆಯನ್ನ ಮಾಡ್ತಾ ಇದ್ದಾರೆ.